ಕೊಡೈಕನಲ್. ಕೊಡೈಕನಲ್ ಬಂದು ಪ್ರಿನ್ಸೆಸ್ ಆಫ್ ಹಿಲ್ ಸ್ಟೇಷನ್ ಎಂದು ಕರೆಯುತ್ತಾರೆ. ಇದು ತಮಿಳುನಾಡಿನ ವೆಸ್ಟರ್ನ್ ಘಾಟ್ಸ್ ಅಲ್ಲಿರುವ ಒಂದು ಸುಂದರವಾದ ಹಿಲ್ ಸ್ಟೇಷನ್. ಇಲ್ಲಿದೆ ಮಿಸ್ಟಿ ಮೌಂಟೇನ್ಸ್, ಪೀಸ್ಫುಲ್ ಲೇಕ್ ಮತ್ತು ತಂಪಾದ ಗಾಳಿ, ಫಾರೆಸ್ಟ್ ಇದೆ. ಹಿಂದಿನ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಗುಣಾ ಕೇವ್ಸ್, ಪೈನ್ ಫಾರೆಸ್ಟ್, ಗ್ರೀನ್ ವ್ಯಾಲಿ ಮತ್ತು ಮುಯರ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಣ ಕೊಡೈಕನಲ್ ನ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸಸ್ ಲೈಕ್ ಪೂಂಬರೈ, ಮನವನೂರ್ ಮತ್ತು ಇನ್ನು ಕೊಡೈಕನಲ್ ಅಲ್ಲಿರುವ ಬೇರೆ ಬೇರೆ ಪ್ಲೇಸಸ್ ಅನ್ನು. ಇದು ಬಂದು ಕೊಡೈಕನಲ್ ನ ಪಾರ್ಟ್ 2 ವಿಡಿಯೋ ಆಗಿದೆ. ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡಿ. ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ಗೈಸ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಕೊಡೈಕನಲ್ ಅಲ್ಲಿ ಡೇ 2 ನಮ್ಮ ಡೇ 2. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಪೂಂಬರೈ ಮತ್ತು ಮನವರ್ ಲೇಕು. ಆ ಸೈಡ್ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಸದ್ಯಕ್ಕೆ ಹೋಟ್ಲಲ್ಲಿ ಇದೀವಿ. ಹೋಟ್ಲ್ ಆಚೆ ಕಡೆಯಿಂದ ವ್ಯೂ ನೋಡ್ಬೋದು. ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಕಾಣಿಸ್ತದೆ, ಸೂಪರ್ ಆಗಿದೆ ಗೈಸ್. ಅಂಡ್ ಹಿಂದ್ಗಡೆ ರೋಡ್, ಮೇಲ್ಗಡೆ ಕೂಡ ಬೆಟ್ಟ. ವ್ಯೂ ಅಂತೂ ಏಕ್ದಮ್ ಸೂಪರ್ ಆಗಿದೆ ಗೈಸ್. ನಿನ್ನೆ ಮುಯರ್ ಪಾಯಿಂಟ್ ಅಲ್ಲಿ ಫುಲ್ ಮಳೆ ಬಂದ್ಬಿಡ್ತು, ಅದಕ್ಕೋಸ್ಕರ ಸರಿಯಾಗಿ ಎಕ್ಸ್ಪ್ಲೋರ್ ಮಾಡಕ್ ಆಗಿಲ್ಲ. ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಆಗಿದೆ ಇವತ್ತಿನ ಕ್ಲೈಮೇಟ್, ಪ್ಲಸ್ ಬಿಸಿಲು ಬೇರೆ ಬಂದಿದೆ, ಚೆನ್ನಾಗಿದೆ. ಬರೀ ಗೈಸ್ ಹೋಗೋಣ. ಸೊ ಗೈಸ್ ಇವಾಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ. ಸೊ ನೀವು ಎಲ್ಲಿಂದ ವಿಡಿಯೋ ನೋಡ್ತಿದ್ರ ಕಾಮೆಂಟ್ ಮಾಡಿ. ನೀವು ಕೊಡೈಕನಲ್ ಬರ್ಬೇಕಂದ್ರೆ ಏನಾದ್ರು ಡೌಟ್ಸ್ ಇದೆ ಕಾಮೆಂಟ್ ಮಾಡ್ಬಿಟ್ಟು ಹೇಳಿ. ಸೊ ಇದು ಬಂದು ಕೊಡೈಕನಲ್ ಅಲ್ಲಿರುವ ಮಾರ್ಕೆಟ್. ಅವಕಾಡೋ 200 ಕೆಜಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ನಾವು ಹೋಗ್ತಾ ಇದೀವಿ ನಮ್ಮ ಸೈಟ್ ಸೀಯಿಂಗ್ಗೆ. ನಮ್ಮ ಸೈಟ್ ಸೀಯಿಂಗ್ ಇರೋದು ಪೂಂಬರೈ ಮತ್ತು ಮನವನೂರ್ ಲೇಕ್ ಕಡೆ ಇರೋದು. ಹಿಂದಿನ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಗುಣಾ ಕೇವ್ಸ್, ಪೈನ್ ಫಾರೆಸ್ಟ್. ಪಾರ್ಟ್ 1 ವಿಡಿಯೋ ಚೆಕ್ ಮಾಡಿ. ಇವತ್ತಿನ ನಮ್ಮ ಫಸ್ಟ್ ಸೈಟ್ ಸೀಯಿಂಗ್ ಬಂದು ರೋಸ್ ಗಾರ್ಡನ್ ಬಂದಿದ್ದೀವಿ. ನಾವು TTL ಬಂದಿದ್ದು. ಅದರಲ್ಲೆಲ್ಲ ಕಂಪ್ಲೀಟ್ ಆಗಿ ಶೇರಿಂಗ್ ಇರುತ್ತೆ. ಪರ್ ಪರ್ಸನ್ 500 ರುಪೀಸ್ ಹೇಳಿದ್ರು, ನಾನು 400 ರುಪೀಸ್ ಓಕೆ ಮಾಡಿದ್ದೀನಿ. ಈಗ ಫಸ್ಟ್ ಹೋಗ್ಬಿಟ್ಟು ರೋಸ್ ಗಾರ್ಡನ್ ಹೋಗೋಣ, ಟಿಕೆಟ್ ತಗೋಣ. ಇವತ್ತಿನ ನಮ್ಮ ಸೈಟ್ ಸೀಯಿಂಗು ಇದೇ TTL ಮಾಡ್ತಾ ಇರೋದು. ಓಕೆ ಗೈಸ್, ರೋಸ್ ಗಾರ್ಡನ್ ಅಲ್ಲಿ ಪರ್ ಪರ್ಸನ್ಗೆ ಟಿಕೆಟ್ ಬಂದು 50 ರುಪೀಸ್. ಸೊ ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಈ ಕೊಡೈಕನಲ್ ರೋಸ್ ಗಾರ್ಡನ್ ಬಂದು ಅರೌಂಡ್ ಕೊಡೈಕನಲ್ ಮೇನ್ ಟೌನ್ ಇಂದ 4 ಕಿಲೋಮೀಟರ್ಸ್ ಅಲ್ಲಿದೆ. ಲೈಕ್ ಇದು ಬಂದು ಟೋಟಲ್ 12 ಎಕರ್ಸ್ ಅಲ್ಲಿದೆ. ಅರೌಂಡ್ 1600 ವೆರೈಟೀಸ್ ಆಫ್ ರೋಸ್ ಫ್ಲವರ್ಸ್ ಎಲ್ಲ ಇದಾವೆ ಇಲ್ಲಿ. ಅಂಡ್ ಗೈಸ್ ಈ ಕಡೆಯಿಂದ ವ್ಯೂ ನೋಡ್ಬೋದು, ಮಸ್ತಾಗಿದೆ ವ್ಯೂ. ಈ ರೋಸ್ ಗಾರ್ಡನ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 AM ಟು ಈವ್ನಿಂಗ್ 5 PM ವರೆಗೂ ಇರುತ್ತೆ. ಮತ್ತೆ ಫ್ರೆಂಡ್ಸ್, ಇಲ್ಲಿ ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಆಫ್ ಫ್ಲವರ್ಸ್ ಅನ್ನು ನಾವು ಸ್ಪಾಟ್ ಮಾಡಬಹುದು. ಎಸ್ಪೆಷಲಿ ರೋಸ್ ಫ್ಲವರ್ಸ್, ವೆರೈಟೀಸ್ ಆಫ್ ರೋಸ್ ಫ್ಲವರ್ಸ್ ಅನ್ನು ಇಲ್ಲಿ ನಾವು ಸ್ಪಾಟ್ ಮಾಡಬಹುದು. Sir, how much in this one? 80 rupees per person. ಓಕೆ ಗೈಸ್, ಈಗ ರೋಸ್ ಗಾರ್ಡನ್ ನೋಡಿದಾಯ್ತು. ಈಗ ಹೋಗ್ಬಿಟ್ಟು ಬೇರೆ ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ. ಓಕೆ ಗೈಸ್, ಇದು ಬಂದು ಗುಂಡಾರ್ ಫಾಲ್ಸ್ ಅಂತೆ. ಈಗ ವಾಟರ್ ಬರ್ತಾ ಇಲ್ಲ. ಗುಂಡಾರ್ ಫಾಲ್ಸ್ ಓಕೆ ಫ್ರೆಂಡ್ಸ್, ಈಗ ನಾವು ಬಂದಿದ್ದೀವಿ ಪಳನಿ ಟೆಂಪಲ್ ವ್ಯೂ ಪಾಯಿಂಟ್ಗೆ. ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ಅನ್ನು ಎಂಜಾಯ್ ಮಾಡೋಣ. ಬಟ್ ಫುಲ್ ಫಾಗ್ ಕವರ್ ಆಗೋಗಿದೆ. ಫಾಗ್ ಕವರ್ ಆಗಿರಲಿಲ್ಲ ಅಂದರೆ ಇನ್ನು ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಹೋಗ್ಬಿಟ್ಟು ನೋಡೋಣ.
ಫ್ರೆಂಡ್ಸ್, ಇಲ್ಲಿ ಕೊಡೈಕನಲ್ ಹಿಲ್ ಸ್ಟೇಷನ್ ಇಂದ ಪಳನಿ ಟೆಂಪಲ್ ವ್ಯೂ ಅನ್ನು ನೋಡಬಹುದು. ಸೊ ಇಲ್ಲಿ ಬಿಸಿಲು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೇ ಇರೋದು ಪಳನಿ ಟೆಂಪಲ್. ಸೊ ಗೈಸ್, ನಾನು ಹಿಂದ್ಗಡೆ ನೋಡ್ಬೋದು ವ್ಯೂ ಕಾಣಿಸ್ತಾ ಇದಲ್ವ, ಇದೇ ಬಂದು ಪಳನಿ ಟೆಂಪಲ್ ವ್ಯೂ ಪಾಯಿಂಟ್ ಅಂತ. ಓಕೆ ಗೈಸ್, ಈಗ ನಾವು ಬಂದಿದ್ದೀವಿ ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ. ನೆಕ್ಸ್ಟ್ ಪ್ಲೇಸ್ ಬಂದು ಇಲ್ಲಿನ ಒಂದು ಫೇಮಸ್ ಟೆಂಪಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡೋಣ ಬನ್ನಿ ಗೈಸ್. ಇಲ್ಲಿ ವ್ಯೂ ಪಾಯಿಂಟ್ ಪಕ್ಕದಲ್ಲೇ ಒಂದು ಟೆಂಪಲ್ ಇದೆ. ಸೊ ಈ ಟೆಂಪಲ್ ಹತ್ರ ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಹೋಗ್ಬಿಟ್ಟು ವಿಸಿಟ್ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಬರೋಣ. ಸೊ ಓಕೆ ಗೈಸ್, ಟೆಂಪಲ್ ವಿಸಿಟ್ ಮಾಡಿದಾಯಿತು. ಆ್ಯಂಡ್ ಮತ್ತೆ ಏನಂದರೆ ಒಳಗಡೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಅಲೋ ಇರಲಿಲ್ಲ, ವಿಸಿಟ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಮತ್ತೆ ನಮ್ಮ ಹಿಂದ್ಗಡೆ ವ್ಯೂ ನೋಡ್ಬೋದು, ಸೂಪರ್ ಆಗಿದೆ ಗೈಸ್, ಅಮೇಝಿಂಗ್ ಆಗಿದೆ ವ್ಯೂ. गार्लिक है ना, गार्लिक इधर खाना था, ज़्यादा गार्लिक प्रोडक्शन होता है. अरे ये ना ये अदरक, इलायची वो कोडाईकनाल के अंदर है सर. इधर ही पूरा वेजिटेबल्स ओनली है. Sir, how much this garlic? 300 rupees kg. What is the special between this garlic and normal garlic? Taste different. 1 year life. 1 year life, huh? A kilo 300 rupees, sir. Okay. 300, 250, 220, 150, 2 kg 150. Price different only. What is that one? That one? Plum. How much that? 200 kg. 200 rupees kg. So guys, ಈಗ ನಾನು ನಿಮ್ಗೆ ಬಂದು ಪುಂಬರೈ ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್. ಸೊ ದಿಸ್ ಇಸ್ ಪುಂಬರೈ ವ್ಯೂ. ಮತ್ತೆ ಹೋಗ್ಬಿಟ್ಟು ಈ ಪೂಂಬರೈ ವಿಲೇಜ್ನ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲೂ ಕೂಡ ಸ್ಟೇ ಮಾಡ್ಬೋದು, ಲೈಕ್ ಕ್ಯಾಂಪಿಂಗ್ ಎಲ್ಲ ಮಾಡ್ಬೋದು ಈ ಕಡೆ. ಸೊ ಈ ಕಡೆ ಹೋಟೆಲ್ ತಗೊಂಡ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಪುಂಬರೈ ವ್ಯೂ ಅನ್ನು ಎಂಜಾಯ್ ಮಾಡ್ಬೋದು. ಫಸ್ಟ್ ಹೋಗ್ಬಿಟ್ಟು ಲಂಚ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಲಂಚ್ ಮಾಡಕ್ಕೆ ಬಂದಿದ್ದೀವಿ. ಲಂಚಲ್ಲಿ ವೆಜ್ ಮೀಲ್ಸ್ ತಗೊಂಡಿದ್ದೀವಿ. ಈಗ ಲಂಚ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಮನವನ್ನೂರು ಲೇಕ್ ಕಡೆ. ये मेन एंट्रेंस है, काम चल रहा है उसके लिए अलाउ नहीं है. क्या करना है? ಓಕೆ ಫ್ರೆಂಡ್ಸ್, ಈಗ ನಾವು ಬಂದಿದ್ದೀವಿ ಗೋಡ್ ಫಾರ್ಮ್ ಮತ್ತು ರ್ಯಾಬಿಟ್ ಫಾರ್ಮ್ ವಿಸಿಟ್ಗೆ. ಇಲ್ಲಿನ ಎಂಟ್ರಿ ಫೀ ಬಂದು 20 rupees. ನಂತರ ಇಲ್ಲಿಂದ ನಾವು ಹೋಗ್ತೀವಿ ಮನವನ್ನೂರು ಲೇಕ್ಗೆ. ಇಲ್ಲಿ ಹಾರ್ಸ್ ರೈಡ್ ಕೂಡ ಮಾಡ್ಬೋದು. ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ. ಒಂದು ಮನವನ್ನೂರು ಲೇಕ್ ಅಂತ, ಲೇಕ್ ವ್ಯೂ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಮತ್ತೆ ಈ ಕಡೆ ಹಾರ್ಸ್ ರೈಡ್ ಕೂಡ ಮಾಡ್ಬೋದು, ಲೈಕ್ ಶೂಟಿಂಗ್ ಪಾಯಿಂಟ್ ಥರ. ಇಲ್ಲಿ ಮೋಸ್ಟ್ ಆಫ್ ಮೂವೀಸ್ ಎಲ್ಲ ಇಲ್ಲಿ ಶೂಟ್ ಮಾಡ್ತಾರೆ ಈ ಲೇಕ್ ಹತ್ರ. ಇದು ಬಂದು ಶಿಪ್ ಫಾರ್ಮ್. ಇಲ್ಲಿನ ಕುರಿಗಳು ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಗೈಸ್, ಇದು ಬಂದು ರ್ಯಾಬಿಟ್ ಫಾರ್ಮು. ನೋಡ್ಬೋದು ಈ ತರ ರ್ಯಾಬಿಟ್ಸ್ ಇದಾವೆ.
ಇಲ್ಲಿ ಮನವನೂರು ಲೇಕ್ ಹತ್ರ ಬಂದಿದ್ದೀವಿ. ಫುಲ್ ಮಳೆ ಸ್ಟಾರ್ಟ್ ಆಗೋಗಿದೆ, ಆ ರೀಸನ್ ಇಂದ ಹೋಗೋಕ್ಕಾಗ್ತಾ ಇಲ್ಲ. ದಾರಿಯಲ್ಲಿ ನಾವು ಸ್ಪಾಟ್ ಮಾಡಿದ್ವಿ ಈ ಕೊಡೈಕನಾಲ್ನ ಫೇಮಸ್ ಬೈಸನ್ ಅನ್ನು. No sir, you should not feed. सर वो जंगल का बाइसन है सर. ಫ್ರೆಂಡ್ಸ್, ಇಲ್ಲಿ ಒಬ್ಬ ಇಡಿಯಟ್ ಅಂಕಲ್ಲು ಬೈಸನ್ ಅನ್ನು ಫೀಡ್ ಮಾಡ್ತಾ ಇದ್ದಾನೆ. ವೈಲ್ಡ್ ಅನಿಮಲ್ಸ್ಗೆ ಯಾವುದೇ ರೀತಿಯ ನಾವು ಫೀಡ್ ಮಾಡಬಾರ್ದು. ಓಕೆ, ಫೈನಲಿ ಗೈಸ್, ಈಗ ನಾವು ಎಂಟರ್ ಆಗ್ತಾ ಇದೀವಿ ಪೂಂಬರೈ ವಿಲೇಜ್ಗೆ. ಯಾಕಂದ್ರೆ ಇಲ್ಲಿ ಒನ್ ಆಫ್ ದ ಫೇಮಸ್ ಟೆಂಪಲ್ ಇದೆ. ಟೆಂಪಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ತಾ ಇದೀವಿ. ಪೂಂಬರೈ ಒಂದು ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಕೊಡೈಕನಾಲ್ ಅಲ್ಲಿ. ಕೊಡೈಕನಾಲ್ ಇಂದ 20 ಕಿಲೋಮೀಟರ್ ಅಲ್ಲಿ ಇದೆ ಈ ಪೂಂಬರೈ. ಈ ಪ್ಲೇಸ್ ಫೇಮಸ್ ಆಗಿದೆ ಟೆರೆಸ್ ಫಾರ್ಮ್ಸ್ಗೆ. ಎಸ್ಪೆಷಲಿ ಗಾರ್ಲಿಕ್, ಪೊಟ್ಯಾಟೋಸ್ ಮತ್ತು ಕ್ಯಾರೆಟ್ ಜಾಸ್ತಿ ಬೆಳೀತಾರೆ. ಇಲ್ಲಿ ವಿಸಿಟ್ ಮಾಡೋಕೆ ಬೆಸ್ಟ್ ಟೈಮ್ ಬಂದು ಮಾರ್ಚ್ ಇಂದ ನವೆಂಬರ್ ವರೆಗೂ. ನಾನು ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಬಂದು ಒಂದ್ ದಿವಸ ಸ್ಟೇ ಮಾಡಿ ಅಂತ. ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್ ಆಗಿದೆ ಗೈಸ್ ಈ ಪೂಂಬರೈ. ಗೈಸ್, ನನ್ನ ಹತ್ರ ಡ್ರೋನ್ ಇದ್ದಿದ್ರೆ ಈ ಪೂಂಬರೈ ಇದು ಕಂಪ್ಲೀಟ್ ಏರಿಯಲ್ ವ್ಯೂ ತೋರಿಸ್ತಾ ಇದೆ ಗೈಸ್. ऑफ सीजन में नहीं, एक रेस्टोरेंट 1500 है ना, 15,000 के लिए प्राइवेट स्विमिंग पूल है. ಓಕೆ ಫ್ರೆಂಡ್ಸ್, ಈಗ ನಾವು ಬಂದಿದ್ದೀವಿ ಪೂಂಬರೈ ಮುರುಗನ್ ಟೆಂಪಲ್. ಒನ್ ಆಫ್ ದ ಫೇಮಸ್ ಟೆಂಪಲ್ ಪೂಂಬರೈಯಲ್ಲಿ. ಸೊ ಕೊಡೈಕನಾಲ್ ಬರೋರು, ಈ ಕಡೆ ಪೂಂಬರೈ ವಿಸಿಟ್ ಮಾಡೋರು ಈ ಟೆಂಪಲ್ ಬಂದು ವಿಸಿಟ್ ಮಾಡೇ ಮಾಡ್ತಾರೆ. ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್ ಗೈಸ್, ಆ್ಯಂಡ್ ಆಲ್ಸೋ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಇದು. ಸೊ ಓಕೆ ಗೈಸ್, ಇವತ್ತಿನ ನಮ್ಮ ಲಾಸ್ಟ್ ಸೈಟ್ ಸೀಯಿಂಗ್ ಬಂದು ಕೋಕರ್ಸ್ ವಾಕ್ ಬಂದಿದ್ದೀವಿ. ನಾಳೆ ಬಂದ್ಬಿಟ್ಟು ಬ್ರ್ಯಾಂಡ್ ಪಾರ್ಕ್ ಹೋಗೋಣ, ಮತ್ತೆ ಕೊಡೈ ಲೇಕ್ ಇದೆ ಅದ್ರಲ್ಲಿ ಬೋಟಿಂಗ್ ಮಾಡೋಣ. ಈಗ ಕೋಕರ್ಸ್ ವಾಕ್ ಬಂದಿದ್ದೀವಿ. ಎಂಟ್ರಿ ಫೀಸ್ ಎಷ್ಟು ಅಂತ ಗೊತ್ತಿಲ್ಲ, ಒಳಗಡೆ ಹೋಗ್ಬಿಟ್ಟು ನೋಡೋಣ. ಸೊ ಇಲ್ಲಿ ಹೋಟ್ಲ್ ಇದ್ರೆ ಸೂಪರಾಗಿ ಕೂತ್ಕೊಂಡ್ಬಿಟ್ಟು ವ್ಯೂವನ್ನು ಎಂಜಾಯ್ ಮಾಡ್ಬೋದು. ಸೊ ಗೈಸ್, ದಿಸ್ ಈಸ್ ದ ಬ್ಯೂಟಿಫುಲ್ ವ್ಯೂ ಕೋಕರ್ಸ್ ವಾಕ್. ಓಕೆ ಗೈಸ್, ನಾನು ಹಿಂದ್ಗಡೆ ವ್ಯೂ ನೋಡ್ಬೋದು, ಅಮೇಝಿಂಗ್ ಆಗಿದೆ. ಆ ಕಡೆ ಎಲ್ಲ ಮನೆಗಳಿದ್ದಾವೆ ಆ್ಯಂಡ್ ಈ ಕಡೆ ದಿಸ್ ಈಸ್ ದ ಅಮೇಝಿಂಗ್ ವ್ಯೂ ಇನ್ ದ ಮಂತ್ ಆಫ್ ಮೇ ಆ್ಯಂಡ್ ಏಪ್ರಿಲ್. ಈ ಪ್ಲೇಸ್ ಅಷ್ಟೇ ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಕೊಡೈಕನಾಲ್ ಅಲ್ಲಿ. ಕೊಡೈಕನಾಲ್ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 500 ಮೀಟರ್ಸ್ ಅಲ್ಲಿ ಇದೆ ಈ ಕೋಕರ್ಸ್ ವಾಕ್. 1 ಕಿಲೋಮೀಟರ್ ಲಾಂಗ್ ಇದೆ, ವಾಕ್ ಮಾಡಬಹುದು, ಬ್ಯೂಟಿಫುಲ್ ವ್ಯೂ ಅನ್ನು ಎಂಜಾಯ್ ಮಾಡಬಹುದು. ನೆಕ್ಸ್ಟ್ ಮಾರ್ನಿಂಗ್. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಕೊಡೈಕನಾಲ್ ಅಲ್ಲಿ ನಮ್ಮ ಡೇ 3. ಸೊ ಪ್ರೆಸೆಂಟ್ ನಾನಿದ್ದೀನಿ ಹೋಟೆಲಿಂದ ಚೆಕ್ಔಟ್ ಮಾಡಿದ್ದೀನಿ. ಸೊ ಇವತ್ತಿನ ನಮ್ಮ ಪ್ಲಾನ್ ಬಂದು ಬ್ರ್ಯಾಂಡ್ ಪಾರ್ಕ್ ಇದೆ, ಮತ್ತೆ ಕೊಡೈ ಲೇಕ್ ಇದೆ. ಇದೆಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ವಾಕ್ ಮಾಡ್ಕೊಂಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದು. ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ಇದೆ ಜಯರಾಜ್ ರೆಸಿಡೆನ್ಸಿ ಅಂತ, ಇಲ್ಲೇ ಸ್ಟೇ ಆಗಿದ್ದು. ಒನ್ ಆಫ್ ದಿ ವರ್ಸ್ಟ್ ಹೋಟ್ಲ್, ಯಾರು ಇಲ್ಲಿ ಬರಬೇಡಿ. ಸೊ ಗೈಸ್, ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಓಕೆ ಗೈಸ್, ಈಗ ನಾವು ಬಂದಿದ್ದೀವಿ ಕೊಡೈ ಲೇಕ್ ಹತ್ರ. ಬನ್ನಿ ಗೈಸ್, ಇಲ್ಲಿ ಹೋಗ್ಬಿಟ್ಟು ಏನೇನು ಆಕ್ಟಿವಿಟೀಸ್ ಇದೆ ಎಲ್ಲ ನೋಡೋಣ. ಓಕೆ ಗೈಸ್, ಈಗ ನಾವು ಸೈಕ್ಲಿಂಗ್ ಮಾಡ್ತಾ ಇದ್ದೀವಿ. ಡಬಲ್ ಸೈಕಲ್ ಬಂದು 150 ರುಪೀಸ್ ಅಂದರೆ, ಅದರ ಸಿಂಗಲ್ ಬಂದು 100 ರುಪೀಸ್ ಅಂತೆ.
ಓಕೆ ಗೈಸ್, ಈಗ ಸೈಕ್ಲಿಂಗ್ ಮಾಡಿದ್ದಾಯ್ತು. ಈಗ ನಾವು ಹೋಗ್ತಾ ಇದೀವಿ ಬೋಟಿಂಗ್ಗೆ. ಇಲ್ಲಿ ಕೊಡೈಲಾಕ್ ಹತ್ರ ಫುಲ್ ಶಾಪಿಂಗ್ ಕೂಡ ಮಾಡ್ಬೋದು ಅಂಡ್ ಈ ಥರ ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು. ಇಲ್ಲಿ ಹೇಗಂದ್ರೆ 6 ಪರ್ಸನ್ಸ್ಗೆ 450 ರುಪೀಸ್ ರೋಬೋಟ್ ಅಲ್ಲಿ, ಪೆಡಲ್ ಬೋಟ್ ಅಲ್ಲಿ 4 ಪರ್ಸನ್ಸ್ಗೆ 300 ರುಪೀಸ್, 2 ಪರ್ಸನ್ಸ್ಗೆ 200 ರುಪೀಸ್. ಬಟ್ ನಾವು 2 ಮೆಂಬರ್ಸ್ ಇದೀವಿ, ಅದಕ್ಕೋಸ್ಕರ ವೇಸ್ಟ್ ಆಗೋಗುತ್ತಂತ ನಾವು ನೋಡ್ತಾ ಇದೀವಿ. ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಶೇರಿಂಗ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಬೋಟಿಂಗ್ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದೀವಿ ಬ್ರಯಾಂಡ್ ಪಾರ್ಕ್ಗೆ. ಈ ಕೊಡೈ ಲೇಕ್ ಪಕ್ಕದಲ್ಲೇ ಇದೆ ಬ್ರಯಾಂಡ್ ಪಾರ್ಕ್. ಫ್ರೆಂಡ್ಸ್, ಈಗ ಬ್ರ್ಯಾಂಡ್ ಪಾರ್ಕ್ ಬಂದಿದ್ದೀನಿ. ಇಲ್ಲಿನ ಫೀ ಬಂದು 50 ರುಪೀಸು. ಕಂಪ್ಲೀಟ್ಲಿ ಗೈಸ್ ನೀವು ನೋಡಬಹುದು, ಫಾಗ್ ಸೂಪರ್ ಆಗಿದೆ ಗೈಸ್. ಈ ಬ್ರ್ಯಾಂಡ್ ಪಾರ್ಕ್ ಅಲ್ಲಿ ಫುಲ್ ಫ್ಲವರ್ಸ್ ಇದಾವೆ. ಫ್ಯಾಮಿಲೀಸ್ ಬಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಬ್ಯೂಟಿಫುಲ್ ಗ್ರೀನರಿ ಇದೆ ಅಂಡ್ ಮತ್ತೆ ಏನಂದ್ರೆ ಇಲ್ಲಿ ನೀವು ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಬೋದು ಗೈಸ್. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಇದಾವೆ. ಸೊ ಓಕೆ ಗೈಸ್, ನಾವು ಬ್ರಯಾಂಡ್ ಪಾರ್ಕ್ ನೋಡಿದ್ದಾಯಿತು. ಇಲ್ಲಿಗೆ ನಮ್ಮ ಕೊಡೈಕನಾಲ್ ವಿಡಿಯೋ ಎಂಡ್ ಆಗುತ್ತೆ. ಐ ಹೋಪ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಕೊಡೈಕನಾಲ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಈಗ ಬಾಯ್ ಗೈಸ್, ಟೇಕ್ ಕೇರ್.